ಹಿಂದಿನ ತರಗತಿಯಲ್ಲಿ ನಾನು ಸಂವಿಧಾನತ್ವದ ಅರ್ಥವನ್ನು ಅದರ ಮೂಲ ಆಶಯದಲ್ಲಿ ಗುರುತಿಸುವ ಪ್ರಯತ್ನವನ್ನು ಮಾಡಿದ್ದೆ. In the last class, I was trying to examine the meaning of constitutionalism as it's emerged in the original positions. ಅಲ್ಲಿ ಹಾಬ್ಸ್ ಮತ್ತು ಲಾಕ್ ರವರ ಪರಿಕಲ್ಪನೆಗಳ ವಿಶ್ಲೇಷಣೆ ನಾನು ಮಾಡಿದ್ದೆ. There I analyzed the ideas of ಹಾಬ್ಸ್ ಆ್ಯಂಡ್ ಲಾಕ್. ಇವತ್ತು ಸಂವಿಧಾನತ್ವ ಯಾಕೆ, ಟುಡೇ ವೈ ಕಾನ್ಸ್ಟಿಟ್ಯೂಷನಲಿಸಮ್, ಇದನ್ನೇ ನಾವು ಸಂವಿಧಾನತ್ವದ ಲಕ್ಷಣಗಳು ಅಂತ ಕೂಡ ಪರಿಗಣಿಸಬಹುದು. ಇಟ್ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ಡ್ ಆ್ಯಸ್ ದ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್. ಈಗ ಇಲ್ಲಿ ಬರುವ ಪ್ರಥಮ ಅಂಶ ಯಾವುದು ಅಂತ ಹೇಳಿದರೆ, ರಾಜ್ಯ ಅಧಿಕಾರಗಳ ದುರುಪಯೋಗಕ್ಕೆ ಮಿತಿ ಹಾಗೂ ತಡೆ. ಟು ಲಿಮಿಟ್ ಆ್ಯಂಡ್ ಪ್ರಿವೆಂಟ್ ದ ಮಿಸ್ಯೂಸ್ ಆಫ್ ಪವರ್ ಬೈ ದ ಸ್ಟೇಟ್ ಅಪರೇಟಸ್. ರಾಜ್ಯದ ಅಧಿಕಾರಗಳ ದುರುಪಯೋಗ ಆಗುವ ಸಾಧ್ಯತೆಗಳು ಹೆಚ್ಚು. ಪವರ್ ಆಲ್ವೇಸ್ ಗೆಟ್ಸ್ ಮಿಸ್ಯೂಸ್ಡ್ ಆ್ಯಂಡ್ ಮಿಸ್ಯೂಸ್ಡ್ ಬೈ whom? ದುರುಪಯೋಗ ಯಾರಿಂದ ಅಂದರೆ ರಾಜ್ಯದ ಸಂಸ್ಥೆಗಳಿಂದ, ಬೈ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ದ ಸ್ಟೇಟ್. ಈಗ ನೋಡಿ, ಕ್ಯಾನ್ ಎನಿ ಒನ್ ಪ್ರಿವೆಂಟ್ ದೋಸ್ ಹೂ ಮೆಜರ್ ದ ಹನಿ ಫ್ರಮ್ ಲಿಕ್ಕಿಂಗ್ ದೇರ್ ಫಿಂಗರ್ಸ್? ಜೇನು ಅಳೆದರೆ ಕೈ ನೆಕ್ಕದೆ ಇರುತ್ತಾರೆಯೇ? ಇದು ಕನ್ನಡದ ಗಾದೆ ಮಾತು. ಅಧಿಕಾರ ಚಲಾಯಿಸುವವರು ಅಧಿಕಾರವನ್ನು ದುರುಪಯೋಗ ಮಾಡಿಯೇ ಮಾಡ್ತಾರೆ. ದೋಸ್ ಹೂ ಎಕ್ಸರ್ಸೈಸ್ ದ ಪವರ್ಸ್ ಮಿಸ್ಯೂಸ್ ಇಟ್. ಆದುದರಿಂದ ಅಧಿಕಾರ ಚಲಾವಣೆಯ ಮೌಲ್ಯಗಳು, ದ ವ್ಯಾಲ್ಯೂಸ್ ಆಫ್ ದ ಎಕ್ಸರ್ಸೈಸ್ ಆಫ್ ಪವರ್, ಸಂವಿಧಾನತ್ವದಲ್ಲಿ ನೆಲೆಯಾಗಿವೆ. ಆರ್ ಬೇಸ್ಡ್ ಇನ್ ಕಾನ್ಸ್ಟಿಟ್ಯೂಷನಲಿಸಮ್. ಈ ಮೌಲ್ಯಗಳು, ದೀಸ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಗೈಡ್ ದ ಸ್ಟೇಟ್, ರಾಜ್ಯಕ್ಕೆ ಮಾರ್ಗದರ್ಶನ ನೀಡುತ್ತವೆ. ಸಂವಿಧಾನತ್ವವನ್ನು ರಾಜ್ಯ ಮೀರಿದರೆ, ಇಫ್ ದ ಸ್ಟೇಟ್ ಕ್ರಾಸಸ್ ದ ಲಿಮಿಟ್ಸ್ ಆಫ್ ಕಾನ್ಸ್ಟಿಟ್ಯೂಷನಾಲಿಟಿ, ಅದು ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುತ್ತದೆ. ಇಟ್ ಲೂಸಸ್ ದ ಟ್ರಸ್ಟ್. ನೋಡಿ, ಎಲ್ಲ ಅಧಿಕಾರದ ಮೂಲ ನಂಬಿಕೆ, ವಿಶ್ವಾಸಾರ್ಹತೆ, ಟ್ರಸ್ಟ್. ಆ ಟ್ರಸ್ಟ್ ಇರುವುದು ಕಾನ್ಸ್ಟಿಟ್ಯೂಷನಲಿಸಮಲ್ಲಿ. ದಟ್ ಟ್ರಸ್ಟ್ ಈಸ್ ಬೇಸ್ಡ್ ಇನ್ ಕಾನ್ಸ್ಟಿಟ್ಯೂಷನಲಿಸಮ್. ಅದನ್ನು ಮೀರಿದರೆ, ಇಫ್ ದ ಗೌರ್ಮೆಂಟ್ ಕ್ರಾಸಸ್ ದಟ್ ಟ್ರಸ್ಟ್, ಸರಕಾರದ ವಿಶ್ವಾಸಾರ್ಹತೆ ಇಲ್ಲ, ದೆರ್ ಈಸ್ ನೋ ಟ್ರಸ್ಟ್ ಫಾರ್ ದ ಗೌರ್ಮೆಂಟ್. ಆಗ ದೆನ್ ಜನರು ಪ್ರತಿಭಟಿಸಬೇಕು. ಪೀಪಲ್ ಹ್ಯಾವ್ ಟು ಪ್ರೊಟೆಸ್ಟ್. ಜನರ ಪ್ರತಿಭಟಿಸುವ ಹಕ್ಕು, ಸರಕಾರವನ್ನು ಬದಲಾಯಿಸುವ ಹಕ್ಕು, ಪೀಪಲ್ಸ್ ಪವರ್ ಟು ಪ್ರೊಟೆಸ್ಟ್ ಆ್ಯಂಡ್ ಚೇಂಜ್ ದ ಗವರ್ಮೆಂಟ್ ಮುನ್ನೆಲೆಗೆ ಬರ್ತದೆ, ಕಮ್ಸ್ ಟು ದ ಫೋರ್ ಫ್ರಂಟ್. ಇದು ಸಂವಿಧಾನತ್ವದ ಮೊದಲ ಪಾಠ. ವೈ ವಿ ನೀಡ್ ಕಾನ್ಸ್ಟಿಟ್ಯೂಷನ್ ಎನ್ನುವುದಕ್ಕೆ ಮೊದಲ ಪಾಯಿಂಟ್ ಇದು. ಮತ್ತು ಇದು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯ. ಸಂವಿಧಾನ ಯಾಕೆ ಇದೆ ಅಂತ ಹೇಳಿದರೆ, ಅಧಿಕಾರದ ಮೌಲ್ಯಗಳು ಸ್ಪಷ್ಟವಾಗಿ ಬರೆಯಲ್ಪಟ್ಟರೆ, ಇಫ್ ದ ವ್ಯಾಲ್ಯೂಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಕ್ಲಿಯರ್ಲಿ ರಿಟನ್, ಅಧಿಕಾರವನ್ನು ನಡೆಸುವವರು, ದೋಸ್ ಹೂ ಎಕ್ಸಸೈಸ್ ದ ಪವರ್ಸ್, ಅದರ ಮಿತಿಯೊಳಗಡೆ ಕೆಲಸ ಮಾಡಬೇಕು. ಹ್ಯಾವ್ ಟು ವರ್ಕ್ ವಿದಿನ್ ದ ಲಿಮಿಟ್ಸ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್. ಇದು ಸಂವಿಧಾನತ್ವದ ಪ್ರಮುಖ ಲಕ್ಷಣ. ಇಟ್ ಈಸ್ ದ ಬೇಸಿಕ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್. ನಾವು ಗಮನಿಸಬೇಕಾದ ಎರಡನೇ ಅಂಶ ಯಾವುದೆಂದರೆ, ರಾಜ್ಯದ ಸಂಸ್ಥೆಗಳಿಂದಲೇ ರಾಜ್ಯದ ಅಧಿಕಾರಗಳಿಗೆ ಮಿತಿ. ಸಿಸ್ಟಮ್ ಆಫ್ ಇಂಟರ್ನಲ್ ಲಿಮಿಟ್ಸ್ ಟು ದ ಪವರ್ಸ್ ಆಫ್ ದ ಸ್ಟೇಟ್. ರಾಜ್ಯದ ರಚನೆಯ ಆಂತರ್ಯದಲ್ಲೇ ಮಿತಿಗಳು ಇರುವುದು. ಲಿಮಿಟ್ಸ್ ವಿತಿನ್ ದ ಸ್ಟ್ರಕ್ಚರ್ ಆಫ್ ದ ಸ್ಟೇಟ್ ಇಟ್ಸೆಲ್ಫ್. ನೋಡಿ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎನ್ನುವಂತೆ ಅಧಿಕಾರವನ್ನು ಅಧಿಕಾರದಿಂದಲೇ ನಿಯಂತ್ರಿಸಬೇಕು. ದ ಪವರ್ಸ್ ಕ್ಯಾನ್ ಲಿಮಿಟ್ ದ ಪವರ್ಸ್ ಮೋರ್ ಇಫೆಕ್ಟಿವ್ಲಿ. ದಿಸ್ ಈಸ್ ದ ಬೇಸಿಕ್ ಐಡಿಯಾ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್. ಈಗ ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಳೋದು? ಸರಕಾರ ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ.
ಗೌರ್ಮೆಂಟ್ ಮೀನ್ಸ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಇವು ಏನಾಗಿದೆ ಅಂತ ಹೇಳಿದರೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ ಲಿಮಿಟ್ ಈಚ್ ಅದರ್, ಒಂದಕ್ಕೊಂದು ಮಿತಿಗಳನ್ನು ಹಾಕ್ತವೆ. ಶಾಸಕಾಂಗ ಯಾವ ಶಾಸನಗಳನ್ನು ಮಾಡ್ತದೆ ಅದನ್ನು ಕಾರ್ಯಾಂಗ ಜಾರಿಗೊಳಿಸಬೇಕು. ಎಕ್ಸಿಕ್ಯೂಟಿವ್ ಹ್ಯಾಸ್ ಟು ಇಂಪ್ಲಿಮೆಂಟ್ ದ ಲಾಸ್ ಮೇಡ್ ಬೈ ದ ಲೆಜಿಸ್ಲೇಚರ್. ನ್ಯಾಯಾಂಗ ಅವುಗಳ ಬದ್ಧತೆಯನ್ನು ತೀರ್ಮಾನಿಸಬೇಕು. ಜುಡಿಷಿಯರಿ ಹ್ಯಾಸ್ ಟು ಡಿಸೈಡ್ ಇಟ್ಸ್ ಕಾನ್ಸ್ಟಿಟ್ಯೂಷನಲಿಟಿ. ಇದು ಮೂಲ ಪರಿಕಲ್ಪನೆ. ದಿಸ್ ಈಸ್ ದ ಬೇಸಿಕ್ ಐಡಿಯಾ. ಮಾಂಟೆಸ್ಕೋರ್ ಅವರು ಇದನ್ನು ಬೆಳೆಸಿದ್ದು. ಮಾಂಟೆಸ್ಕೋ ಡೆವಲಪ್ಡ್ ದಿಸ್ ಐಡಿಯಾ. ಅಮೆರಿಕದ ಸಂವಿಧಾನದಲ್ಲಿ ಅಥವಾ USA ಸಂವಿಧಾನದಲ್ಲಿ, ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ USA, ಇದು ಸಾಂಸ್ಥಿಕ ರೂಪವನ್ನು ಪಡೆಯುತ್ತದೆ. ಇಟ್ ಗೆಟ್ಸ್ ಇನ್ಸ್ಟಿಟ್ಯೂಷನಲೈಸ್ಡ್. ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಎನ್ನುವಂಥ ಸಿಸ್ಟಮ್ ಬೆಳೆಯುತ್ತದೆ. ನಿಯಂತ್ರಣ ಮತ್ತು ಸಮತೋಲನ ವ್ಯವಸ್ಥೆ ಎನ್ನುವಂಥ ಪರಿಕಲ್ಪನೆ ಬೆಳೆಯುತ್ತದೆ. ಈಗ USA ಸಂವಿಧಾನದ ನಿಯಂತ್ರಣ ಮತ್ತು ಸಮತೋಲನದ ತತ್ವಗಳು, ದ ಥಿಯರಿ ಆಫ್ ಸಪರೇಷನ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪವರ್ ಇನ್ ದ US ಕಾನ್ಸ್ಟಿಟ್ಯೂಷನ್, ಅಥವಾ ಭಾರತದ ಸಂವಿಧಾನದ ನ್ಯಾಯಿಕ ವಿಮರ್ಶೆಯ ಪರಿಕಲ್ಪನೆ, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಕಾನ್ಸೆಪ್ಟ್ ಆಫ್ ಜುಡಿಷಿಯಲ್ ರಿವ್ಯೂ, ಅಥವಾ ಇಂಗ್ಲೆಂಡಿನ ಸಂವಿಧಾನದ ನ್ಯಾಯಾಂಗದ ಸ್ವಾತಂತ್ರ್ಯ, ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ UK, ಇವೆಲ್ಲ ಏನು ಹೇಳ್ತದೆ ಅಂತ ಹೇಳಿದರೆ ಆಂತರಿಕ ಮಿತಿಯನ್ನು ನಮಗೆ ಹೇಳ್ತವೆ. ದೇ ಕನ್ವೆ ದ ಐಡಿಯಾ ಆಫ್ ಇಂಟರ್ನಲ್ ಲಿಮಿಟ್ಸ್. ನಾನು ಸಂವಿಧಾನತ್ವವನ್ನು ಪಾಠ ಮಾಡುವಾಗ ಇದನ್ನೇ ನಿಮಗೆ ಹೇಳಿದ್ದೆ. ಅಧಿಕಾರಗಳಿಗೆ ಎರಡು ರೀತಿಯ ಮಿತಿಗಳು ಇವೆ. ಒಂದನೇ ಮಿತಿ ಸರಕಾರದ ಒಳಗಡೆ ಅದರ ಸಂಸ್ಥೆಗಳಲ್ಲೇ ಇರುವ ಮಿತಿ, ಇಂಟರ್ನಲ್ ಕಂಟ್ರೋಲ್ಸ್ ವಿದಿನ್ ದ ಸ್ಟ್ರಕ್ಚರ್ ಆಫ್ ದ ಗೌರ್ಮೆಂಟ್, ಹಾಗೂ ಜನರಿಂದ ಸರಕಾರಕ್ಕೆ ಮಿತಿ, ಆ್ಯಂಡ್ ದ ಲಿಮಿಟ್ ಟು ದ ಗೌರ್ಮೆಂಟ್ ಬೈ ದ ಪೀಪಲ್. ನೋಡಿ, ಇದೆಲ್ಲ ಒಂದು ಸಂದರ್ಭದಲ್ಲಿ ಬೆಳೆದದ್ದಲ್ಲ. ಇದಕ್ಕೊಂದು ದೀರ್ಘವಾದ ಚರಿತ್ರೆ ಇದೆ. ಜನರು ಯಾವತ್ತೂ ದಬ್ಬಾಳಿಕೆಯ ವಿರುದ್ಧ ಹೋರಾಟ ಮಾಡಿದ್ದಾರೆ. ಪೀಪಲ್ ಹ್ಯಾವ್ ಆಲ್ವೇಸ್ ಟ್ರೈಡ್ ಟು ರೆಸಿಸ್ಟ್ ಡಾಮಿನೇಷನ್. ಅದು ಕೂಡ ರಾಜ್ಯದ ದಬ್ಬಾಳಿಕೆಯನ್ನು ಅವರು ಪ್ರತಿಭಟಿಸಿದ್ದಾರೆ. ದೇ ಹ್ಯಾವ್ ಪ್ರೊಟೆಸ್ಟೆಡ್ ಎಗೇನ್ಸ್ಟ್ ದ ಡಾಮಿನೇಷನ್ ಆಫ್ ದ ಸ್ಟೇಟ್. ಇಂತಹ ಸಂದರ್ಭದಲ್ಲಿ ರಾಜ್ಯ ಜನರ ನಿಯಂತ್ರಣಕ್ಕೆ ಬಂದಾಗ, ವೆನ್ ದ ಸ್ಟೇಟ್ ಕಮ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಪೀಪಲ್, ರಾಜ್ಯ ಮತ್ತೆ ದಬ್ಬಾಳಿಕೆಯತ್ತ ಜಾರಬಾರದು. ಸ್ಟೇಟ್ ಶುಡ್ ನಾಟ್ ಮೂವ್ ಟು ಟೈರನಿ ಅಗೈನ್. ಅದಕ್ಕೋಸ್ಕರ ಆಂತರಿಕ ಮಿತಿಗಳ ಕಲ್ಪನೆ ಬೆಳೆದಿದೆ. ದೇರ್ ಫೋರ್ ದ ಇಂಟರ್ನಲ್ ಲಿಮಿಟ್ಸ್ ಟು ದ ಪವರ್ಸ್ ಆಫ್ ದ ಸ್ಟೇಟ್. ಯಾವುದೇ ಕಾರಣದಿಂದ ಅಧಿಕಾರಗಳು ಎಲ್ಲಿ ಕೂಡ ಕೇಂದ್ರೀಕರಣ ಆಗಬಾರ್ದು. ಕೇಂದ್ರೀಕರಣಗೊಂಡ ಅಧಿಕಾರಗಳು, ದ ಪವರ್ಸ್ ಕಾನ್ಸಂಟ್ರೇಟೆಡ್, ಅಪಬಳಕೆ ಆಗಬಾರ್ದು, ಶುಡ್ ನಾಟ್ ಬಿ ಮಿಸ್ಯೂಸ್ಡ್. ಇದು ನೀವು ಗಮನಿಸಬೇಕಾದ ಎರಡನೇ ವಿಷಯ. ವೈ ಡು ವಿ ನೀಡ್ ಕಾನ್ಸ್ಟಿಟ್ಯೂಷನಾಲಿಟಿ? ಸಂವಿಧಾನತ್ವ ಯಾಕೆ ಬೇಕು? ಇದರ ಥರ್ಡ್ ಪಾಯಿಂಟ್, ಬಹುಮತ ದಬ್ಬಾಳಿಕೆಗೆ ತಡೆ, ಟು ಪ್ರಿವೆಂಟ್ ದ ಟೈರನಿ ಆಫ್ ದ ಮೆಜಾರಿಟಿ. ಇದು ಕೂಡ ನೀವು ಸೂಕ್ಷ್ಮವಾಗಿ ಕೇಳಬೇಕಾದಂಥ ವಿಷಯ. ಇಟ್ ಈಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ. ಯು ಹ್ಯಾವ್ ಟು ಲಿಸನ್ ಕೇರ್ಫುಲಿ. ಜನರೇ ಅಧಿಕಾರದ ಮೂಲ. ಪೀಪಲ್ ಆರ್ ದ ಸೋರ್ಸ್ ಆಫ್ ಪವರ್. ಸರಿ, ಆದರೆ ಹೂ ಆರ್ ದ ಪೀಪಲ್? ಜನರು ಅಂದರೆ ಯಾರು? ಜನರ ಸಂಖ್ಯೆಯೇ ಜನರ. ದ ನಂಬರ್ ಆಫ್ ದ ಪೀಪಲ್ ಆರ್ ಓನ್ಲಿ ದ ಪೀಪಲ್. ಜನಸಂಖ್ಯೆಯನ್ನೇ ಬಹುಮತ ಎಂದು ಪರಿಗಣಿಸಿದರೆ, ಇಫ್ ಯು ಕನ್ಸಿಡರ್ ಮೆಜಾರಿಟಿ ಆ್ಯಸ್ ದ ಪೀಪಲ್, ಈ ಬಹುಮತ, ದಿಸ್ ಮೆಜಾರಿಟಿ ಇಟ್ ಸೆಲ್ಫ್ ಅಧಿಕಾರವನ್ನು ದುರುಪಯೋಗಪಡಿಸಿದರೆ, ಇಫ್ ಮೆಜಾರಿಟಿ ಇಟ್ ಸೆಲ್ಫ್ ಮಿಸ್ಯೂಸಸ್ ದ ಪವರ್. ಆದುದರಿಂದ ದೇರ್ ಫೋರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ, ಸ್ಪಷ್ಟವಾಗಿ ನಿಮಗೆ ಗೊತ್ತಿರಬೇಕು, ಸಂವಿಧಾನತ್ವ ಅಂದರೆ ಬಹುಮತ ದಬ್ಬಾಳಿಕೆ ಅಲ್ಲ.
ಕಾನ್ಸ್ಟಿಟ್ಯೂಷನಲಿಸಮ್ ಈಸ್ ನಾಟ್ ಮೆಜಾರಿಟಿ ಟೈರನಿ. ಸಂವಿಧಾನತ್ವ ಎನ್ನುವುದು ವಿಶ್ವಾಸಾರ್ಹತೆ. ಕಾನ್ಸ್ಟಿಟ್ಯೂಷನಲಿಸಮ್ ಈಸ್ ಎ ಟ್ರಸ್ಟ್. ಜನತಾ ಸಹಕಾರದ ಮೂಲ ಒಪ್ಪಂದ. ಇಟ್ ಈಸ್ ದ ಬೇಸಿಕ್ ಐಡಿಯಾ ಆಫ್ ಸೋಷಿಯಲ್ ಕಾಂಟ್ರ್ಯಾಕ್ಟ್ ಆಫ್ ದ ಪೀಪಲ್ಸ್ ಕೋಆಪರೇಷನ್. ಜನರ ಒಪ್ಪಂದದ ನಂತರ, ಆಫ್ಟರ್ ದ ಸೋಷಿಯಲ್ ಕಾಂಟ್ರ್ಯಾಕ್ಟ್, ಬಹುಮತಗಳು ಅಸ್ತಿತ್ವಕ್ಕೆ ಬರುವುದು. ಮೆಜಾರಿಟಿ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್. ಮೊದಲು ಸರ್ಕಾರಗಳು ಆಗಿ ನಂತರ ಸಂವಿಧಾನ ಆಗುವುದಲ್ಲ, ಮೊದಲು ಸಂವಿಧಾನ ಆಗ್ತದೆ. ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಫಾರ್ಮೇಷನ್, ದೆನ್ ದ ಗೌರ್ಮೆಂಟ್, ಆ ನಂತರ ಸರ್ಕಾರಗಳು ಅಸ್ತಿತ್ವಕ್ಕೆ ಬರುವುದು. ಆದುದರಿಂದ ಸಂವಿಧಾನ ಸಾಮಾಜಿಕ ಒಪ್ಪಂದದ ಮೂಲ ನೆಲೆ. ಕಾನ್ಸ್ಟಿಟ್ಯೂಷನ್ ಈಸ್ ದ ಬೇಸ್ ಆಫ್ ದ ಸೋಷಿಯಲ್ ಕಾಂಟ್ರ್ಯಾಕ್ಟ್. ಈ ಸಂವಿಧಾನ ಸ್ಪಷ್ಟವಾಗಿ ನೀತಿ ನಿಯಮಗಳನ್ನು ಒಳಗೊಂಡಿರುತ್ತದೆ. ದಿಸ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಎ ಕ್ಲಿಯರ್ ನಾರ್ಮ್ಸ್. ಅಧಿಕಾರವನ್ನು ಬಹುಮತ ಚಲಾಯಿಸಿದರೆ, ಇಫ್ ಪವರ್ ಈಸ್ ಎಕ್ಸಸೈಸ್ಡ್ ಬೈ ದ ಮೆಜಾರಿಟಿ ಅಧಿಕಾರಗಳಿಗೆ, ದ ಪವರ್ಸ್ ಆಫ್ ದ ಮೆಜಾರಿಟಿ ಆರ್ ಲಿಮಿಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದಿಂದ ನಿಯಂತ್ರಿಸಲ್ಪಡ್ತವೆ. ಅದಕ್ಕೂ ಸಂವಿಧಾನತ್ವದ ಮಿತಿ ಇದೆ. ಇಟ್ ಹ್ಯಾಸ್ ಆಲ್ಸೋ ಲಿಮಿಟ್ಸ್ ಆಫ್ ಕಾನ್ಸ್ಟಿಟ್ಯೂಷನಾಲಿಟಿ. ಇದು ಏನು ಮಾಡ್ತದೆ ಅಂತ ಹೇಳಿದರೆ, ಬಹುಮತ ದಬ್ಬಾಳಿಕೆಯನ್ನು ತಡೆಗಟ್ಟುತ್ತದೆ. ಇಟ್ ಪ್ರಿವೆಂಟ್ಸ್ ದ ಮಿಸ್ಯೂಸ್ ಆಫ್ ಮೆಜಾರಿಟಿ ಟೈರನಿ. ಅಧಿಕಾರ ಅದು ಯಾವುದೇ ರೂಪದಲ್ಲಿ ಇರಲಿ, ರಾಜರ ದಬ್ಬಾಳಿಕೆ ಇರ್ಬೋದು, ಸರಕಾರದ ದಬ್ಬಾಳಿಕೆ ಇರ್ಬೋದು, ಅಥವಾ ಸಮಾಜದಲ್ಲಿ ಬಹುಮತ ದಬ್ಬಾಳಿಕೆ ಇರ್ಬೋದು, ಆರ್ ಮೆಜಾರಿಟಿ ಟೈರನಿ ಇನ್ ದ ಸೊಸೈಟಿ ಬೈ ದೋಸ್ ಹೂ ಕಂಟ್ರೋಲ್ ದ ಗೌರ್ಮೆಂಟ್. ಇದನ್ನೆಲ್ಲ ತಡೆಗಟ್ಟಬೇಕು. ಅಧಿಕಾರ ಯಾವತ್ತು ಮಿತಿಗಳ ಒಳಗಡೆ ಕಾರ್ಯನಿರ್ವಹಿಸಬೇಕು. ಯಾವ ಮಿತಿಗಳು ಅಂತ ಹೇಳಿದರೆ, ಸಾಮಾಜಿಕ ಒಪ್ಪಂದದ ಸಂವಿಧಾನದ ಮಿತಿಗಳು, ಲಿಮಿಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಇದು ನೀವು ಗಮನಿಸಬೇಕಾದ ಮುಖ್ಯ ಅಂಶ. 3 ಅಂಶಗಳನ್ನು ನಾನು ಇವತ್ತು ನಿಮಗೆ ಹೇಳಿದ್ದೇನೆ. ಒಂದನೇ ಅಂಶ, ದ ಫಸ್ಟ್ ಪಾರ್ಟ್, ಅಧಿಕಾರ ದುರುಪಯೋಗಕ್ಕೆ ತಡೆ, ಟು ಪ್ರಿವೆಂಟ್ ದ ಮಿಸ್ಯೂಸ್ ಆಫ್ ಪವರ್. ಎರಡನೇ ಅಂಶ, ದ ಸೆಕೆಂಡ್ ಪಾಯಿಂಟ್, ರಾಜ್ಯದ ಸಂಸ್ಥೆಗಳಿಂದಲೇ ಆಂತರಿಕ ಮಿತಿ, ಇಂಟರ್ನಲ್ ಲಿಮಿಟ್ಸ್ ಟು ದ ಪವರ್ ಬೈ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ದ ಸ್ಟೇಟ್. ಹಾಗೂ ಮೂರನೆಯ ಅಂಶ, ಬಹುಮತ ದಬ್ಬಾಳಿಕೆಯನ್ನು ತಡೆಗಟ್ಟುವುದು, ಟು ಪ್ರಿವೆಂಟ್ ದ ಮೆಜಾರಿಟಿ ಟೈರನಿ. ಈ 3 ಅಂಶಗಳು ಕೂಡ ನಮಗೆ ಸಂವಿಧಾನ ಯಾಕೆ ಬೇಕು ಎನ್ನುವುದಕ್ಕೆ ಉತ್ತರ. ದೀಸ್ 3 ಪಾಯಿಂಟ್ಸ್ ಆರ್ ಎಕ್ಸ್ಪ್ಲನೇಷನ್ಸ್ ಫಾರ್ ವೈ ಡು ವಿ ನೀಡ್ ಕಾನ್ಸ್ಟಿಟ್ಯೂಷನ್ಸ್ ಆಲ್ಸೋ. ಸೊ ಇದನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. ಮುಂದಿನ ಸಂವಿಧಾನದ ಲಕ್ಷಣಗಳನ್ನು ನಿಮಗೆ ನಾನು ಮುಂದಿನ ಯೂಟ್ಯೂಬ್ ಲಿಂಕಲ್ಲಿ ವಿವರಿಸ್ತೇನೆ.